नमस्कार, आपण पाहतात रयत संवाद न्यूज चॅनल। अक्कलकोट तालुक्यातील चप्पळगाव येथे पुराण समाप्ती भक्तिभावाने संपन्न। अक्कलकोट तालुक्यातील चप्पळगाव येथे ग्रामदैवत श्री मल्लिकार्जुन महाराज मंदिरात मागील 1 महिन्यापासून श्रावण मास निमित्त नवलगुंद नागलिंगेश्वर चरित्र पुराण चन्नमल शिवाचार्य महास्वामीजी यांच्या अमृतवाणीतून सुरू होते। गवई व तबलजी यांच्या साथीने त्यांनी ग्रामस्थांची मने जिंकली। पुराण समाप्तीनिमित्त पहाटे श्री महारुद्राभिषेक यानंतर गावातील प्रमुख मार्गावरून सुवासिनी महिलांच्या कुंभसह ग्रामदैवत श्री मल्लिकार्जुन महाराजांच्या पालखीची भव्य मिरवणूक काढण्यात आली। प्रत्येक घरासमोर पालखीचे पाणी घालून स्वागत व पूजा करून नारळ फोडण्यात आले। या प्रसंगी पारंपरिक वाद्यांनी व पुरवंतांनी चप्पळगावकरांचे लक्ष वेधले। संपूर्ण चप्पळगाव या प्रसंगी भक्तिमय झाल्याचे दिसत होते। सोलापूर जिल्हे अक्कलकोट ತಾಲೂಕಿನ ಚಪ್ಪಳಗಾವ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ತಿಂಗಳ ಪರ್ಯಂತರವಾಗಿ ನವಲಗುಂದ ನಾಗಲಿಂಗೇಶ್ವರ ಪುರಾಣ ಪ್ರಾರಂಭವಾಗಿ ಇವತ್ತಿಗೆ ಸಂಪನ್ನಗೊಂಡಿದೆ। ಸುಮಾರು 33 ದಿನಗಳ ಕಾಲ ನಡೆದಿರತಕ್ಕಂಥ ಈ ಸತ್ಸಂಗ ಪುರಾಣ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದು ಪ್ರತಿನಿತ್ಯವೂ ಕೂಡ ಎಲ್ಲ ಸದ್ಭಕ್ತರು ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡು ಅದರ ಜೊತೆಗೆ ಶಿಸ್ತು ಮತ್ತು ಸ್ವಚ್ಛತೆಗೆ ಮಹತ್ವ ಕೊಟ್ಟು ಆಮೇಲೆ ಪ್ರತಿನಿತ್ಯವೂ ಕೂಡ ಮಹಾಪ್ರಸಾದವನ್ನು ಮಾಡಿಸಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅಪರೂಪವಾಗಿ ನಡೆದು ಬಂದಿದೆ। ಸುಮಾರು 33 ದಿನಗಳ ಕಾಲ ಅದ್ದೂರಿಯಾಗಿ ನಡೆದು ಬಂದಿರತಕ್ಕಂಥ ನವಲಗುಂದ ನಾಗಲಿಂಗೇಶ್ವರ ಪುರಾಣ ಎಲ್ಲ ಗ್ರಾಮದ ಹಿರಿಯರು ಯುವಕರು ತಾಯಂದಿರು ಬಹಳ ಭಕ್ತಿ ಮತ್ತು ನಿಷ್ಠೆಯಿಂದ ಪಾಲ್ಗೊಂಡು ಮತ್ತು ಕಾಯಕ ದಾಸೋಹದ ಬಗ್ಗೆ ಹೆಚ್ಚಿನ ಗೌರವವನ್ನು ಕೊಟ್ಟು ಇಲ್ಲಿಯೂ ಕೂಡ ಆ ದಾಸೋಹದ ಮಹತ್ವವನ್ನು ತಿಳಿಸಿದ್ದೀರಿ। ಕೊನೆಯ ದಿವಸ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಪಲ್ಲಕ್ಕಿ ಉತ್ಸವ ಮಾಡಿ ಅದನ್ನು ಮಂಗಲಾದ ಮೇಲೆ ಮತ್ತೆ ಕಾರ್ಯಕ್ರಮ ಮುಕ್ತಾಯ ಸಮಾರಂಭ ಗ್ರಾಮದ ಹಿರಿಯರ ಮಧ್ಯದಲ್ಲಿ ಕಾರ್ಯಕ್ರಮ ನಡೆದು ಬಹಳ ಅದ್ದೂರಿಯಾಗಿ ನಡೆದು ಬಂದಿದೆ। ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ, ಎಲ್ಲರಿಗೂ ಕೂಡ ಬದಲಾವಣೆ ಪರಿವರ್ತನೆ ಆಗ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತಾರೆ।